ದೀಪಾವಳಿ ಪಾಡ್ಯದಂದು ಶಗಣಿಯಿಂದ ಮಾಡಿದ ಪಾಂಡವರನ್ನು ಇಟ್ಟು ಪೂಜೆ ಮಾಡುವುದರಿಂದ ತುಂಬ ಶುಭದ ಫಲಗಳು ಸಿಗುತ್ತವೆ. ಆದ್ದರಿಂದ ನಾನು ಬಾಗಿಲಿಗೆ 2 ಮತ್ತು ಹಿತ್ತಲ ಬಾಗಿಲಿಗೆ 2, ಅಂಗಳಕ್ಕೆ 1, ಜಗಲಿ ಮ್ಯಾಗ 1, ತಿಪ್ಪಿ ಮೇಲೆ 1 ಮಾಡಿ ಕೂಡಿಸಿದ್ವಿ. ನಾವು ರೈತರ ಮನೆ ಆಗಿರೋದ್ರಿಂದ ಸಗಣಿ ತುಂಬ ಇರುತ್ತೆ. ಸಿಟಿಲೆಲ್ಲ ದುಡ್ಡು ಕೊಟ್ಟು ತೊಗೊತಾರೆ. ಅವನ್ನ ತೆಗೆದುಕೊಂಡು ಹೋಗಿ ಸಾಯಂಕಾಲ ಗೋಧೂಳಿ ಸಮಯದಲ್ಲಿ ಮೇಲಕ್ಕೆ ಮತ್ತೆ ವಾಪಸ್ ಕೆಡಿಸಿ ಇಡಬೇಕಾಗುತ್ತೆ. ಇದಕ್ಕೆ ಉತ್ತರಾಣಿ ಕಡ್ಡಿ, ಹೊನ್ನಂಬ್ರಿ ಹೂವು ತುಂಬಾ ಶ್ರೇಷ್ಠವಾದ ಹೂವು. ಒಂದೊಂದು ಕಡೆ ಸಿಗ್ತಾವೆ, ಒಂದೊಂದು ಕಡೆ ಸಿಗಲ್ಲ. ನಾವಂತೂ ಹಳ್ಳೀಲಿ ಈ ಥರ ಇಡ್ತೀವಿ. ಬೇಗ 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 ಇಟ್ಬಿಟ್ಟು ಸಾಯಂಕಾಲ ಸೀರೆ ಉಟ್ಕೊಂಡು ಎಷ್ಟು ಚೆನ್ನಾಗಿ ಎಲ್ಲರೂ ಮೆಳಗೆ ಮೇಲೆ ಕೂತ್ಕೊಂಡು ಫ್ರೆಂಡ್ಸ್ ಎಲ್ಲ ನಾವು ಚೆನ್ನಾಗಿಟ್ವಿ, ನೀವು ಚೆನ್ನಾಗಿಟ್ವಿ ಅಂತ ಹೇಳಿ ತುಂಬಾ ಚೆನ್ನಾಗಿ ಆಚರಣೆ ಮಾಡ್ತೀವಿ. ನೀವು ಯಾವ ಥರ ಆಚರಣೆ ಮಾಡ್ತೀರಾ, ಪಾಂಡವ್ರನ್ನ ಇಡ್ತೀರಾ ಇಲ್ಲ ಈ ಥರ ಅಂತ ಕಮೆಂಟ್ ಮಾಡಿ. ಚೆನ್ನಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾವಿಟ್ಟಿದ್ದು ಸಗಣಿಯಿಂದ ಪಾಂಡವರನ್ನು ನೈವೇದ್ಯಕ್ಕೆ ಸ್ವಲ್ಪ ಮೊಸರು ಹಾಕಿ ನೈವೇದ್ಯ ಮಾಡ್ತಾಯಿದ್ದೀನಿ. ಉತ್ತರಾಣಿ ಕಡ್ಡಿ ಹಾಕಿ, ಚೆಂಡು ಹೂ ಹಾಕಿ, ಹೊನ್ನಂಬ್ರಿ ಹೂ ಹಾಕಿ, ಏಕೆ ಹೂವು ಹಾಕಬೇಕು ಅಷ್ಟೇ ನೋಡಿ ಪೂಜೆ.